ದುಡ್ಡು ಇಸ್ಕೊಳಕ್ಕೆ ಮಾತ್ರ ಮನೆ ಹತ್ರ ಬಂದ್ಬಿಡ್ತಾರೆ. ವಸೂಲಿ ವಾಪಸ್ ಏನಾರ ಬಡ್ಡಿ ಕೊಡಬೇಕು ಅಂತಂದರೆ ಒಬ್ಬಳು ಮನೆಯಾಳಿಗಳು ಮನೆ ಹತ್ರ ಬರಲ್ಲ ಅಂದರೆ ಬರಲ್ಲ. ನನಗಂತೂ ತಲೆನೋವಾಗೋಗ್ಬಿಟ್ಟೈತೆ. ಅಯ್ಯೋ ಸೋಮಕ, ಏ ಸೋಮಕ, ಏ ಸೋಮಕ, ಎಲ್ಲೋಗಿ ಸಾಯ್ತಾರೋ ಇವತ್ತಂತೂ. ಇವ್ರನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ಸಾಲ ಕೊಡ್ತೀನಿ 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 ಅಂತೇಳಿ ಯಾವ ಕಾಲ ಆಗೋಯ್ತು. ವಾಪಸ್ ಬಡ್ಡಿನ ಕೊಡೋದು ಬೇಡವಾ? ಇವಮ್ಮ ಅಂತೂ ತಿಂಗಳ ಬಡ್ಡಿ ಕರೆಕ್ಟಾಗಿ ಕೊಟ್ಟೋಳು. ಇವಾಗಂತೂ ಬಡ್ಡಿಗೆ ಬಡ್ಡಿನೂ ಇಲ್ಲ, ಅಸ್ಲು ಇಲ್ಲ. ತಿಂಗ್ಳಿಗೆ ಬಡ್ಡಿ ಅಂತೂ ಮನೆ ಹತ್ರ ತಂದು ಕೊಡೋಳು. ಇವಾಗ ಮನೆ ಹತ್ರನೂ ತಂದು ಕೊಟ್ಟಿಲ್ಲ. ಏನು ಮಾಡೋದು, ಏನು ಮಾಡ್ತಾವಳೋ ಏನೋ. ಓ ಸಾವ್ಕತ್ತಮ್ಮರೇ, ಬರ್ರಿ ಬರ್ರಿ. ಏನು ಇಷ್ಟು ದೂರ ಬಂದ್ಬಿಟ್ಟಲ್ಲ, ಬನ್ನಿ ಕುಂತ್ಕ ಬನ್ನಿ. ಹೂ ಕಣವ, ನೆಂಟ್ರ ಮನೆ ಒಡ ತುಂಬ ತಿಂದ್ಬಿಟ್ಟು ತೇಳ್ಬಿಟ್ಟು ಮಜಾ ಉಡಾಯಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಏನು ನೆಂಟ್ರ ಬಲೆ ನಮ್ಮ ಮನೆ ಅಲ್ವಾ, ಇಡ್ರು ಸಿಡ್ರು ಸಿಗ್ತಿರಲ್ಲ ನನಗೆ. ಬಂದಾಗೆಲ್ಲ ಹೆಂಗೆ ತಿಂಗಳ ಬಡ್ಡಿ ಕೊಡ್ತಾ ಇದ್ದೆ. ಈ ತಿಂಗಳೇನಾರು ನಿಂಗೆ ದೊಡ್ಡ ರೋಗ ಬಂದೈತೆ, ನಿನ್ಗೆ ಏನಾದ್ರೂ ಬಡ್ಡಿ ಕೊಡೋದು ಬೇಡ ಮಂತಕ್ಕೆ ತಂದ್ಬಿಟ್ಟು ನಾನೇ ನಿಮ್ಮ ಮಂತಕ್ಕೆ ಬಂದ್ಬಿಟ್ಟು ಬಡ್ಡಿ ವಸೂಲಿ ಮಾಡಬೇಕಾ? ನನಗೇನು ಅದೇ ಕ್ಯಾಮೆ. ಸಾಲ ಕೊಡೋದ್ರ ಜೊತೆಗೆ ತಿಂಗಳ ಕಾಲು ಎಳ್ಕೊಂಡು ಮನ್ಮಂತಕ್ಕೂ ಬಂದು ಇಲ್ಲಿ ಎಲ್ಲನೂ ಮಾಡ್ತೀನಿ. ಇದೇನೇ ನೀ ಕ್ಯಾಮೆ ಅಲ್ವಾ ನನಗೆ? ಸರಿ, ನನ್ನ ಬಡ್ಡಿ ನನಗೆ ವಾಪಸ್ ಕೊಟ್ಬಿಡು ಬೇಗ. ಅಸ್ಲು ನಂಗೆ ವಾಪಸ್ ಕೊಟ್ಬಿಡು ತಾಯಿ. ನಿನಗಂತೂ ಕೊಟ್ಟು ಸಾಕೋಗ್ಬಿಟ್ಟೈತೆ. ಅಸ್ಲು ಇಲ್ಲ, ಬಡ್ಡಿಗೆ ಬಡ್ಡಿನೂ ಇಲ್ಲ. ಏನೋ ಈಕಿತ ಅಂತನೂ ಕೊಡ್ತಿದೆಯಲ್ಲ ಬಡ್ಡಿ ಅಂತ ಸುಮ್ಕಿದ್ದೆ. ಇನ್ಮೇಲೆ ನಿಮ್ಮ ಅಂತಕ್ಕೆ ಬಂದ್ಬಿಟ್ಟು ನನ್ನ ಕೈ ಬಡ್ಡಿ ವಸೂಲಿ ಮಾಡೋಕ್ಕಾಗಿಲ್ಲ ನೋಡು. ಆದಷ್ಟು ಬೇಗ ನೀನು ನನ್ನ ದೋಸ್ತಿಲೆಲ್ಲ ಒರೆಸ್ಬಿಡು. ಇದೇನಕ್ಕ ಬಡ್ಡಿ ಬಂಗಾರಮ್ಮಕ್ಕ ಹಿಂಗೆ ಮಾತಾಡ್ತಿದ್ಯಾ ನೀನು? ಹಾಂ, ನಿಮ್ಮ ಒಳಿಯ ತಾನೇ ಮೊನ್ನೆ ತಾನೇ ಬಂದ್ಬಿಟ್ಟು ನಿಮ್ಮ ಒಳಿಯ ಎಲ್ಲ ದುಡ್ಡು ಬಡ್ಡಿ ದುಡ್ಡು ಅಸ್ಲು ಸೇರಿಬಿಟ್ಟು ಇಸ್ಕೊಂಡೋದ್ನಲ್ಲ. ಮೊನ್ನೆ ತಾನೇ ಅಸ್ಲು ಸಮೇತನೂ ಕೊಟ್ಬಿಟ್ಟಿದ್ದೀನಿ. ನೀವೇ ಅವತ್ತು ಕರ್ಕೊಂಬಂದಿದ್ವಲ್ಲ ನನ್ನ ಒಳಿಯ ಅಂತ ಹೇಳ್ಬಿಟ್ಟು. ನಾವು ಮದುವೆಗೆ ಬಂದಿದ್ವಲ್ಲ, ಅದಕ್ಕೆ ಇನ್ನು ಬಂಗಾರಮ್ಮನ ಒಳಿಯ ಕೇಳ್ತಾವನಲ್ಲ. ಏನು ಬಿಡು ಪಾಪ, ಇನ್ನು ನೀವು ಕೊಟ್ರೇನೋ ಅವನು ಕೊಟ್ರೇನೋ ಅಂತ ಹೇಳ್ಬಿಟ್ಟು ನಿಮ್ಮ ಒಳಿಯಂದ್ರಿಗೆ ಕೈಲೇನೆ 1,00,000 ರೂಪಾಯಿ ದುಡ್ಡು ಹಾಗೆ ಬಡ್ಡಿ ದಿನ 10,000 ರೂಪಾಯಿ ಆಗಿತ್ತಲ್ಲ. ಎಲ್ಲ ದುಡ್ಡು ಕೊಟ್ಟು ಕಳ್ಸಿದ್ನಲ್ಲ. ಇನ್ನು 3 ದಿನ ಆಗೈತಲ್ಲ ಬಂಗಾರಮ್ಮನವರೇ. ಏನು ನನ್ನ ಅಳಿಯ ಬಂದ್ಬಿಟ್ಟು ನಿಂತಾಗೆ ದುಡ್ಡು ಇಸ್ಕೊಂಡೋದ್ನ, ಅಸ್ಲು ಬಡ್ಡಿ 2 ಇಸ್ಕೊಂಡು ಬಂದ? ಹ್ಞೂ ಬಂಗಾರಮ್ಮನವರೇ, 2 ಇಸ್ಕೊಂಡೋದ. ಇರಿ, ನನ್ನ ಮಗಳು ಫೋಟೋರು ತೆಕ್ಕೊಂಡವಳೆ. ದುಡ್ಡು ಕೊಡೋವಾಗ ಫೋಟೋ ತೆಕ್ಕಬೇಕಲ್ವೇ ಅಮ್ಮ? ಯಾಕೆ ಗೊತ್ತು, ಆಮೇಕಿಂದ ಬಂಗಾರಮ್ಮ ಬಂದ್ಬಿಟ್ಟು ಕೊಡ್ಲಿಲ್ವಾ ಅಂತ ಕೇಳಿದ್ರೆ ಏನು ಮಾಡಣಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಫೋಟೋನೇ ತೆಕ್ಕೊಂಡವಳೆ. ಇರಿ ಫೋಟೋ ತೋರಿಸ್ತೀನಿ. ನನ್ನ ಅಳಿಯ ಬಂದು ನಾನು ಕೊಟ್ಟರೆ ಸಾಲ ದುಡ್ಡ ಇವನು ಯಾಕೆ ವಸೂಲಿ ಮಾಡ್ತಾವನೆ? ಇವಮ್ಮ ಸುಳ್ಳು ಹೇಳ್ತಾವಳ? ಅವತ್ತು ಮನ್ಮಂತಕ್ಕೂ ಕರ್ಕೊಂಡೋಗಿ ನನ್ನ ಅಳಿಯನ್ನ ಪರಿಚಯ ಮಾಡಿಸಿದ್ದೇನೋ ನಿಜ. ಹಂಗಂತ ಬಡ್ಡಿ ವಸೂಲಿ ಮಾಡ್ಕೊಂಬಿಡ್ಬಾ ಅಂತ ನಾನು ಹೇಳಿಲ್ವಲ್ಲ. ನನ್ನ ಅಳಿಯ ಬಡ್ಡಿ ವಸೂಲಿ ಮಾಡೋಕ್ಕೆ ಯಾಕೆ ಬಂದಿದ್ದ? ಅದು 3 ದಿನ ಆಯ್ತಾ? ನೋಡಿ ಬಂಗಾರಮ್ಮನವರೇ. ಅಯ್ಯೋ ನನ್ನ ಅಳಿಯನೇ. ಹೂ ಬಂಗಾರಮ್ಮರೇ, ನಿಮ್ಮ ಅಳಿಯನೇ ಬಂದ್ಬಿಟ್ಟು ನೋಡಿ ದುಡ್ಡೆಲ್ಲ ಕೊಡ್ತಾ ಇವನಿ. ಹಂಗೆ ನೀನಿಯ ಬಡ್ಡಿ ದುಡ್ಡು ಎಲ್ಲ ಸೇರಿ ಎಷ್ಟೊಂದು ಕೊಡ್ತಾ ಇವನಿ. ಇಸ್ಕೊಂಡು ಎಲ್ಲ ಕ್ಲಿಯರ್ ಆಯಿತು ಅಂತ ಹೇಳ್ಬಿಟ್ಟು ಹೋದ್ರು. ನಾನು ಅಲ್ಲಿಗೂ ಫೋಟೋ ತೆಕ್ಕಂತ ನಾನೇನು ಹೇಳಿರಲಿಲ್ಲ. ನನ್ನ ಮೊಮ್ಮಗಳಿನ ಫೋಟೋ ತೆಕ್ಕೊಂಡಿದ್ದು. ಯಾಕೆ, ಏನಾದರೂ ಸಮಸ್ಯೆನಾ? ಇವ್ರ ಹತ್ರ ಎಲ್ಲ ನನ್ನ ಅಳಿಯನ ಬಗ್ಗೆ ಬಿಟ್ಕೊಟ್ರೆ ನಾವೇ ಚೀಪಾಗಿ ಹೋಗ್ಬಿಡಲ್ವಾ? ತಿಳ್ಕೊಳ್ಳೋದೇನು ಬೇಡ ಬಿಡು. ಏನಿಲ್ಲ, ಅದು ಮರ್ತೋಗ್ಬಿಟ್ಟೆ. ಈ ನಡುವೆ ಶಾನೆ ಹೋಗ್ಬಿಟ್ಟೈತೆ ನನಗೆ. ಅದಕ್ಕೆ ನನಗೆ ಗೊತ್ತಾಗಲಿಲ್ಲ ಅಷ್ಟೇ. ಸರಿ ಆಯಿತು. ಸರಿ ಬಂಗಾರಮ್ಮನವರೇ, ನಾನು ನಂಬಕ್ಕೆ ಆಯ್ತಿಲ್ವಲ್ಲ, ನನ್ನ ಕಣ್ಣನ್ನು ನಾನೇ ನಂಬಕ್ಕಾಯ್ತಿಲ್ವಲ್ಲ. ನನ್ನ ಅಳಿಯ ಯಾಕೆ ಬಂದು ಅಸ್ಲು ಇಸ್ಕೊಂಡ ಮೇಲೆ ಹೇಳ್ಬೇಕು ತಾನೇ. ಲೋಸೀನಾ ಎಲ್ಲೋದ್ನೋ ಹಾಳಾಗಿ. ಬಡ್ಡಿ ದುಡ್ಡುಗಳು ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಹೇಳಿ ಬಂಗಾರಮ್ಮರೇ. ಏನು ಹೇಳ್ಬೇಕಲ್ಲ ನಿಂಗೆ? ಎಷ್ಟನೇ ತಾರೀಕು ಇವತ್ತಾಗಲೇ ನೀನಿಯಾ? ಅಯ್ಯೋ ಏನಾಯ್ತು? ಇವತ್ತು 18ನೇ ತಾರೀಕು ಇರಬೇಕು ಅಂತ ಅನ್ನಿಸ್ತದೆ ಅಲ್ಲ, ಇವತ್ತು 18ನೇ ತಾರೀಕೇನೆ. ಹಾ ಬಂಗಾರಮ್ಮರೇ, ಪ್ರತಿ ತಿಂಗಳು 10ನೇ ತಾರೀಕು ನನಗೆ ಬಡ್ಡಿ ತಂದ್ಬಿಟ್ಟು ಮಂತ ಕೊಡ್ಬೇಕು ಅಂತ ಹೇಳ್ತೀನಿ ತಾನೇ. ಆದ್ರೂ ಭಿಕ್ಷೆ ಎತ್ತಕ್ಕೆ ದಿನಾ ನಿಮ್ಮ ಮಂತಕ್ಕೆ ಬರ್ತಿರ್ಬೇಕು ನಾನು. ನೋಡು, ಏನೋ ಟೆನ್ಷನ್ನಾಗ ಅದು ಇದ್ರಾಗ ಬರೋಕ್ಕಾಗಲಿಲ್ಲ. ನೀವನ್ನ ಬಂದ್ಬಿಟ್ಟು ಕೊಡ್ಬೇಕು ತಾನೇ. ಕೊಟ್ರಾ? ಇಲ್ಲ, ಇವತ್ತು 10ನೇ ತಾರೀಕು ಕೊಡ್ಬೇಕಾಗಿರೋದು ಬಡ್ಡಿ. ಇವತ್ತಾಗಲೇ 18ನೇ ತಾರೀಕು. ಹಾಲಿಂದ ಬರಲಿ ಹಸಿಂದ ಬರಲಿ ಅಂತ ಕಾಯಿಸ್ಕೊಂಡು ಕೂತ್ಕೋತೀರಾ. ಇದೇನು ಬಂಗಾರಮ್ಮರೇ, ಈಗಿತ ಏನಾದ್ರೂ ಡಬಲ್ ಸಲ ಏನಾದ್ರೂ ವಸೂಲಿ ಮಾಡ್ತಾ ಇದ್ರು ಏನು ಬಡ್ಡಿನ? ನಿಮ್ಮ ಒಳಿಯ 4ನೇ ತಾರೀಕಿಗೆ ಬಂದಿದ್ನ? 4 ಅಲ್ಲ 14ನೇ ತಾರೀಕು ಬಂದಿದ್ನಲ್ಲ ನಿಮ್ಮ ಒಳಿಯ. 4 ದಿನದ ಹಿಂದೆ ನಿನ್ನ ಒಳಿಯಂಗೆ ಬಡ್ಡಿ ದುಡ್ಡೆಲ್ಲ ಕೊಟ್ಟು ಕಳ್ಸದ್ನಲ್ಲ. ಯಾಕೆ ನೀವು ಹೇಳ್ತಾ ಇದ್ದೀರಾ? ಏನು, ನನ್ನ ಅಳಿಯಂಗೆ ನೀವೂನು ಬಡ್ಡಿ ದುಡ್ಡು ಕಟ್ ಕಳ್ಸಿದ್ರಾ? ಇದ್ಯಾಕೆ ಬಂಗಾರಮ್ಮ ಹಿಂಗೆ ಕೇಳ್ತಿದ್ಯಾ? ನೋಡಿ, ಸಾಲ ಮಾಡಿರ್ಬೋದು, 3 ವಾದಿ ಬಿಟ್ಟಿಲ್ಲ. ವಸ್ತುನು ಇನ್ನು 6 ತಿಂಗಳ ತೀರ್ಸಾಕ್ಬಿಡ್ತೀನಿ. ನೋಡ್ತಾ ಇರ್ರಿ. ಏನೋ ಜೀವನದಾಗ ಕಷ್ಟ ಇತ್ತು, ಹಂಗೋ ಹಿಂಗೋ ಜೀವನ ಮಾಡ್ತಾ ಇದ್ದೀನಿ. ಹಂಗಂತ ನೀನಿಯ ನಾನು ನೀವು ಅನ್ನಿಸ್ಕೊಂಡಿರ್ತೀನಿ ಅಂತ ಅನ್ಕೋಬಿಟ್ರ? ನಮಗೂ ಸ್ವಾಭಿಮಾನ ಅದು ಇದು ಅನ್ನೋದು ಭಾಳ ಐತಿ. 14ನೇ ತಾರೀಕೆ ನೀನಿಯ 4 ದಿನದ ಹಿಂದೆ ನೀನಿಯ ನೀವು ಒಳಿಯ ಬಂದ್ಬಿಟ್ಟು ಬಡ್ಡಿ ಎಲ್ಲನೂ ಕೊಡೋಗಂಟ ಉಡ್ಲಿಲ್ಲ. ಇಲ್ಲ ಕೊಟ್ಟೆ ಕೊಡಬೇಕು ಹಂಗೆ ಹಿಂಗೆ ಅಂತ ವಾದ ಮಾಡ್ಬಿಟ್ಟ. ನಾವು ತಾನೇ ಏನು ಮಾಡೋಕ್ಕಾಯ್ತದೆ? ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ಬಡ್ಡಿ ದುಡ್ಡೆಲ್ಲನೂ ಕೊಟ್ವಿ. ನಾನು ಕೊಟ್ಟೆ, ರಾಜಣ್ಣ ಕೊಟ್ಟ, ಇಬ್ಬರೂ ಜೊತೆಗೇನೆ ಕೊಟ್ವಲ್ಲ. ನಿಮಗೂ ನಂಬಿಕೆ ಬರಲಿಲ್ಲ ಅಂದರೆ ಹೋಗಿ ರಾಜಣ್ಣನ ಕೇಳಿ, ಇಲ್ಲ ನಿಮ್ಮ ಒಳಿಯನ್ನೇ ಕೇಳಿ. ಯಾಕೆ ನಿಮ್ಮ ಒಳಿಯ ಬಂದ್ಬಿಟ್ಟು ನಿಮ್ಮ ತಾಗಿ ಹೇಳಿಲ್ವೇ ಏನನ್ನೂ? ಹೇಳಿದ್ನೇನೋ ಮರ್ತೋಗಿದ್ದೀನಿ ಅಂತ ಅನ್ನಿಸ್ತದೆ ನನಗೆ. ಈ ನಡುವೆ ಟೆನ್ಷನ್ನು ಭ್ರಮೆ ಶಾನೆ ಆಗೋಗ್ಬಿಟ್ಟೈತೆ. ಅಯ್ಯೋ ಬಂಗಾರಮ್ಮನವರೇ, ನಾವ್ಯಾಕೆ ನಿಮ್ಮ ದುಡ್ಡು ಮೋಸ ಮಾಡನಿ? ನಿಮಗೆ ಬಡ್ಡಿ ಚಕ್ರ ಬಡ್ಡಿ ಕೊಡ್ತಾನೆ ಇದೀವಲ್ಲ ನಾವು. ಹಾ ಸರಿ ಆಯ್ತು.
ಮುಂದಿನ ತಿಂಗಳು ಅಷ್ಟೇ ಏನಿಯಾ 4ನೇ ತಾರೀಕು ಏನಿಯಾ ಕೊಟ್ಬಿಡ್ತೀನಿ ದುಡ್ಡ. ನಿಮ್ಮ ಅಂತಕ್ಕೆ ತಂದು ಕೊಡ್ತೀನಿ. ಹಿಂಗೆಲ್ಲ ಮಂತ ಕುಡ್ಕೊಂಬಿಟ್ಟು ಬರ್ಬೇಡಿ. ಅಕ್ಕಪಕ್ಕದಲ್ಲ ನಾನು ನೋಡ್ಬಿಟ್ಟು ನನ್ನನ್ನು ಹೆಂಡ್ತಿನ ಆಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಇವ್ರ ಯೋಗ್ಯತೆಗೆ ಏನೂ ಆಗಲಿಲ್ಲ, ಇವ್ರ ಯೋಗ್ಯತೆಗೆ ಏನೂ ಆಗಲಿಲ್ಲ ಅಂತ ಹೇಳ್ಬಿಟ್ಟು. ಸರಿ ಆಯಿತು. ನೀನೇ ಬಂದು ಮುಂದಿನ ತಿಂಗಳು ನನ್ನ ಕೈಗೆ ಕೊಟ್ಬಿಡು. ಇದೇನಿದು, ಊರಾಗಿರೋರು ಬಡ್ಡಿ ದುಡ್ಡೆಲ್ಲ ನಾನು ಅಳಿಯನೇ ವಸೂಲಿ ಮಾಡ್ಕೊಂಡವನಲ್ಲ. 4 ದಿನ ಆಯ್ತಾ? ಆಯಮ್ಮ ನೋಡಿದ್ರೆ 3 ದಿನ, ಇವ್ನು ನೋಡಿದ್ರೆ 4 ದಿನ. ಇದೇನಿದು ಅಂದರೆ ನನ್ನ ಅಳಿಯ ನಿಜವಾಗ್ಲೂ ವಸೂಲಿ ಮಾಡ್ಕೊಂಬಿಟ್ಟವನ, ಇಲ್ಲ ಇವರೆಲ್ಲ ನಾಟಕ ಮಾಡ್ಕೊಂಡು ಸುಳ್ಳೇನಾದರೂ ಹೇಳ್ತಾವ್ರ? ಒಂದು ಅರ್ಥ ಆಯ್ತಿಲ್ವೇ. ಅಳಿಯಂದ್ರು ಮತ್ತು ನನಗೆ ಬಡ್ಡಿ ವಸೂಲಿ ಮಾಡಿರೋ ಬಗ್ಗೆ ಒಂದು ಮಾತು ಹೇಳಿಲ್ವೇ? ಹ್ಞೂ, ಯಾಕೆ ಅಂತಲೇ ಗೊತ್ತಾಯ್ತಿಲ್ವಲ್ಲ. ಇವಮ್ಮಗೆ ಏನಾದ್ರು ತಲೆಗಿಲೆ ಕೆಟ್ಬಿಟ್ಟೈತಾ ಅಂತ 2 ಸಲ ಬಂದು ಉಸಿರಿ ಮಾಡ್ಕೊಳಕ್ ಗೊತ್ತಿಲ್ಲಲ್ಲ ಇವಮ್ಮ. ಇವಮ್ಮಂಗೆ ಒಂದ್ಸಲ ಕೊಡಕ್ಕೆ ನಾವು ಸಾಯ್ತೀವಿ ಇಲ್ಲಿ. ಇವಮ್ಮಂಗೆ ಬಡ್ಡಿ ದುಡ್ಡು ತಿಂದು 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 ಬಡ್ಡಿ ದುಡ್ಡು ತಿಂದು ಇನ್ನೂ ಯಾವ ರೋಗನೂ ಬಂದಿಲ್ಲ. ಹಂಗೆ ಸಂದಕ್ಕೆ ಹೇಳಲ್ಲ ಈ ಅಮ್ಮ. ದೇವ್ರು ನಮ್ಮಂಥವ್ರಿಗೆ ರೋಗಗಳು ಕೊಡೋದು, ಈ ಸಾವುಕಾರಗಳಿಗೆಲ್ಲ ಕೊಡಕ್ಕೆ ಹೋಗಲ್ಲ. ಯಾಕಂದ್ರೆ ದುಡ್ಡು ಇರ್ತದಲ್ಲ ಬೇಜಾನು, ತೋರಿಸ್ಕೊಂಡು ಸರ್ ಮಾಡ್ಕೊಬಿಡ್ತಾರೆ. ಇವಮ್ಮ ಉದ್ಧಾರ ಆಗಲ್ಲ ಬಿಡು. ನಮ್ಮಂಥವ್ರನ್ನ ಅಯ್ಯೋ ಅಯ್ಯೋ ಅಂತ ಅನ್ನಿಸ್ತಿತ್ತಲ್ಲ, ಇನ್ನೆಲ್ಲಿ ಉದ್ಧಾರ ಆಯ್ತಾಳ ಆಳದೋಳು. ಬಂಗಾರಮ್ ಅವರೇ, ಇದೇನು ಬಡ್ಡಿ ದುಡ್ಡು ಅಂತ ಕೇಳ್ತಾ ಇದ್ದೀರಲ್ಲ? 10ನೇ ತಾರೀಕಿನ ನಿಮ್ಮ ಮಳಿಯಂಗೆ ಕೊಟ್ಟನಲ್ಲ ನಾನು. ನೀನು ಅಳಿಯಂಗೆ ಕೊಟ್ಟಾ? ನೀವೇ ಹೇಳಿದ್ರಂತಲ್ಲ, ಎಮರ್ಜೆನ್ಸಿ ಬೇಕೇ ಬೇಕು, ಕಾಸಿಲ್ಲ ಮನೆಯಾಗೆ, ಹಂಗೆ ಹಿಂಗೆ ಅರ್ಜೆಂಟಾಗಿ ಎಲ್ಲರ ತಗೋ ಬಡ್ಡಿ ವಸೂಲಿ ಮಾಡ್ಕೊಬಾ ಅಂತ 10ನೇ ತಾರೀಕಿಗೆ ಬಂದು ನಿಮ್ಮ ಒಳಿಯ ಕುತ್ತಿಗೆ ಮೇಲೆ ಕುತ್ಕೊಂಡ. ಇನ್ನೇನು ಮಾಡೋಕ್ಕಾಯ್ತದೆ? ಅವತ್ತು ಬೇರೆ ನೀವೇ ಕರ್ಕೊಂಡು ಬಂದ್ಬಿಟ್ಟು ನಾನು ಅಳಿಯಂದ್ರು ಅಂತ ಊರು ತುಂಬ ಪರಿಚಯ ಮಾಡಿಸ್ಕೊಟ್ಟಿದ್ರಲ್ಲ, ಅದಕ್ಕೆ ನಿಮ್ಮ ಒಳಿಯನೇ ಅಲ್ವಾ? ನಿಮ್ಮ ಕೊಟ್ಟರೇನು ಬೇರೆ ಕೊಟ್ಟರೇನು? ನಿಮ್ಮ ಮಗಳು ಒಂದೊಂದು ಬಂದು ವಸೂಲಿ ಮಾಡೋಳು, ನೀವು ಒಂದೊಂದು ಬಂದು ವಸೂಲಿ ಮಾಡ್ತಾ ಇದ್ರಿ. ಈಗ ನಿಮ್ಮ ಒಳಿಯನು ಬಂದು ವಸೂಲಿ ಮಾಡ್ತಾವನೆ. ಅದಕ್ಕೆ ನಾವು ಇನ್ನು ಯಾಕೆ ಬಿಡು ಅಂತ ಹೇಳ್ಬಿಟ್ಟು ಬಡ್ಡಿ ದುಡ್ಡೆಲ್ಲ ಕೊಟ್ಟು ಕಳಿಸ್ಬಿಟ್ಟೆ. ಈ ದೇವ್ರಾಣೆ ನಿಜನೇ ಹೇಳ್ತಾ ಇದೆಯಾ? ಇದೇನು ಬಂಗಾರಮ್ಮ ಅವರೇ ಹಿಂಗೆ ಹೇಳ್ತಿದ್ದೀರಾ? ನೀವು ಮೋಸ ಮಾಡಿ ಉದ್ಧಾರ ಆಗಿರೋದು ಉಂಟೆ, ನಾವ್ಯಾಕೆ ನೀವು ಮೋಸ ಮಾಡನಿ? ಅಂಥ ದರಿದ್ರ ಬುದ್ಧಿ ನಮಗಂತೂ ಇನ್ನೂ ಬಂದಿಲ್ಲ, ಬರೋದೂ ಇಲ್ಲ. ಹಂಗಲ್ಲ, ಅದು ಮರವು ಶಾನೆ ಆಗೋಗ್ಬಿಟ್ಟೈತೆ ನನಗಂತೂ. ಏನು ನಡೀತೈತೆ ಅಂತ ನಿನಗೆ ಗೊತ್ತಾಯ್ತಿಲ್ಲ, ಅದಕ್ಕೆ ನೀನು ಯಾಕೆ ಕೇಳಿದೆ ಅಷ್ಟೇ. ನೀನು ನನಗೆ ಯಾಕೋ ಈ ನಡುವೆ ಮರವು ಶಾನೆ. ಪರವಾಗಿಲ್ಲ ಬಿಡಿ ಬಂಗಾರಮ್ಮ ಅವರೇ, ಈಗ ನಿಮ್ಮ ಒಳಿಯ ಬಂದವರಲ್ಲ ತುಂಬ ಚೆನ್ನಾಗಿ ಬಡ್ಡು ವಸೂಲಿ ಮಾಡ್ತಾರೆ. ನಿಮ್ಗಂತೂ ಅತ್ತೆಗೆ ತಕ್ಕ ಅಳಿಯ ಅಂತ ಟೈಟಲ್ ಕೊಟ್ಕೊಡ್ಬೋದು, ಅಷ್ಟು ಚೆನ್ನಾಗೈತೆ ನಿಮ್ಮದು ಅವ್ರದ್ದು ಇಬ್ಬರದು ಬಾಂಡಿಂಗು. ಹೆಂಗೋ ನಿಮಗೆ ಬಡ್ಡು ವಸೂಲಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಳ್ಳೆ ಅಳಿಯನೇ ಸಿಕ್ಕವ್ರಿ. ಬಿಡಿ, ನೀವೇನೇನು ಬರಲ್ವಂತೆ. ಇನ್ಮೇಲೆ ಪ್ರತಿ ತಿಂಗಳು ನಾನೇ ಬಂದ್ಬಿಟ್ಟು ದುಡ್ಡು ವಸೂಲಿ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಅತ್ತೆಗೇನು ಕೊಡಕ್ಕೆ ಹೋಗ್ಬಿಡಿ, ನಾನೇ ಬರ್ತೀನಿ. ಇನ್ಮೇಲೆ ನಮ್ಮ ಅತ್ತೆಗೇನು ಶ್ರಮ ಬೇಡ ಅಂತ ಹೇಳ್ದೆ. ಸರಿ ಕಣಪ್ಪ ಆಯಿತು ಅಂತ ನಾನು ಹೇಳ್ದೆ. ಹೌದಾ? ಹಂಗೆ ಹೇಳಿದ್ನ ನನ್ನ ಅಳಿಯ ಭಾಳ ಒಳ್ಳೇನು. ಅವನಿಗೆ ನಮ್ಮ ಮೇಲೆ ಪ್ರೀತಿ ಶಾನೆ. ನನಗೆ ಕಷ್ಟ ಆಗಬಾರ್ದು ಅಂತ ಇಷ್ಟೆಲ್ಲ ಮಾಡ್ತಾವನೆ ಅನ್ನಿಸ್ತದೆ. 10 ದಿನ ಆಯ್ತು, ಎಷ್ಟು ದಿನ ಆಯಿತು? 7-8 ದಿನ ಆಯ್ತಲ್ವ ನಿಂತು ಕಾಸು ಕೊಟ್ಟು. ಸರಿ ಸರಿ ಆಯಿತು. ಸರಿ ಬಂಗಾರಮ್ಮರೇ. ಅಯ್ಯೋ 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 ಅಯ್ಯೋ, ನನ್ನ ಬಡ್ಡಿ ಕಾಸೆಲ್ಲ ಅಳಿಯ ವಸೂಲಿ ಮಾಡ್ಕೊಬಿಟ್ಟವನೆ. ಅಳಿಯ ಯಾಕೆ 10 ದಿನ ಆದರೂ ಒಂದು ಮಾತು ಹೇಳಿಲ್ವಲ್ಲ ನನಗೆ, ಹಿಂಗೆ ಬಡ್ಡು ವಸೂಲಿ ಮಾಡ್ಕೊಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ಊರಾಗಿರೋರು ಯಾರು ಬಡ್ಡಿ ಕೊಡ್ತಾನೆ ಇಲ್ಲ, ಎಲ್ಲ ನಳಿಯಂಗೆ ಕೊಟ್ಬಿಟ್ಟವ್ರೆ. ಈಗೇನಾದರೂ ಅವ್ನ ನಳಿಯನ ಬಗ್ಗೆ ಮಾತಾಡೋಕೆ ಹೋದ್ರೆ ನನ್ನ ಮೇಲೆ ಏನೇ ಡೌಟ್ ಪಟ್ಕೊಬಿಡ್ತಾರೆ, ಅಳಿಯನ ಬಗ್ಗೆ ಹೆಂಗೆಂಗೋ ಮಾತಾಡ್ತಾರೆ. ಇದೆಲ್ಲ ಬೇಕಾ ನನಗೆ? ಅಯ್ಯೋ, ಇರು, ಅಳಿಯನ್ನೇ ಹೋಗಿ ಕೇಳಿದ್ರೆ. ಅದೇ ಸರಿ, ಅವನ್ನೇ ಹೋಗ್ಬಿಟ್ಟು ಕೇಳ್ತೀನಿ, ಇದು ಯಾಕೆ ಹಿಂಗೆ ಎಲ್ಲನೂ ಇದು ಮಾಡ್ತಾ ಇದೆಯಾ, ಮೋಸ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ನೋಡೋಣ ಇರು, ಕೇಳೋದೇನೇ ಒಳ್ಳೇದು. ಇವನು ಯಾಕೆ ಹಿಂಗೆ ವಸೂಲಿ ಮಾಡ್ಕೊಂಡೆಲ್ಲ ಮಜಾ ಮಾಡ್ತಾವನ? ಇಲ್ಲ ಅಂದರೆ ನನಗೆ ಕೊಡೋಕ್ಕೆ ಅಂತ ಏನಾರು ಎತ್ತಿಕೊಂಡವನ? ನೋಡೋಣ, ಹೋಗಿ ಕೇಳಿದ್ರೆ ಅವಾಗ ಗೊತ್ತಾಯ್ತದೆ. ಆ ಥರ ಬಿಟ್ಬಿಟ್ಟು ನಾನು ಅಳಿಯನಿಗೆ, ನನ್ನ ಮಗಳಿಗೇನಾದರೂ, ಇಲ್ಲ ಇಲ್ಲ ಇಲ್ಲ, ಹಂಗೆ ಅಂಥದ್ದು ಏನೂ ಬೇಡ. ಏನೂ ಆಗಲ್ಲ ನನಗೆ, ಏನು ನನ್ನ ಅಳಿಯಂಗೂ ಆಗಬಾರ್ದು, ನನ್ನ ಮಗಳಿಗೂ ಆಗಬಾರ್ದು. ಈ ವಿಚಾರ ಯಾಕೆ ಎಲ್ಲರಿಗೂ ಹೇಳಬೇಕು? ಮನೆ ಹತ್ರ ಹೋಗೋಣ ಸುಮ್ಕೆನೇನೆ.